ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕು ಕಸಬಾ ಹೋಬಳಿ ಕಾರೇಹಳ್ಳಿ ಗ್ರಾಮದಲ್ಲಿ ಸುಮಾರು 150 ಎಕರೆ ಪ್ರದೇಶದಲ್ಲಿ ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ವಸತಿ ನಿವೇಶನವನ್ನು ಅಭಿವೃದ್ಧಿಪಡಿಸಲು ಬೇಡಿಕೆ ಸಮೀಕ್ಷೆ ಪ್ರಕಟಣೆ ಹೊರಡಿಸಲಾಗಿದ್ದು, ಆಸಕ್ತ ಸಾರ್ವಜನಿಕರು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ನೋಂದಾಯಿಸಿ ಆರಂಭಿಕ ಠೇವಣಿ ಪಾವತಿಯೊಂದಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಕೊನೆಯ ದಿನಾಂಕ 8/7/2025 ಆಗಿರುತ್ತದೆ. ಆಸಕ್ತ ಸಾರ್ವಜನಿಕರು ಕರ್ನಾಟಕ ಗೃಹ ಮಂಡಳಿಯ ವೆಬ್ಸೈಟ್ www.khpkarnataka.gov.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ಅವರ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ನು ಸಲ್ಲಿಸಬಹುದು. EWS, LIG, MIG, HIG ನಿವೇಶನಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದು, ಅದಕ್ಕೆ ತಕ್ಕಂತೆ ಆರಂಭಿಕ ಠೇವಣಿ ಮತ್ತು ನೋಂದಣಿ ಶುಲ್ಕ ಹಾಗೂ ಮನೆ ಬೇಕಾಗಿರುವಂಥವರು ಮನೆಗೆ ಆರಂಭಿಕ ಠೇವಣಿ ಮತ್ತು ನೋಂದಣಿ ಶುಲ್ಕ ಪಾವತಿ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 5/6/2025ರಿಂದ 8/7/2025 ಆಗಿರುತ್ತದೆ. ಆಸಕ್ತ ಸಾರ್ವಜನಿಕರು EWS ನಿವೇಶನಕ್ಕೆ ಅರ್ಜಿ ಸಲ್ಲಿಸಲು ನೋಂದಣಿ ಶುಲ್ಕ ₹300 ಮತ್ತು ಆರಂಭಿಕ ಠೇವಣಿ ₹10,000 10,300. ಸಾರ್ವಜನಿಕರಿಗೆ ವಿಶೇಷ ಸೂಚನೆ: ಈ ಅರ್ಜಿಯನ್ನು ಪಾರದರ್ಶಕವಾಗಿ ವಸತಿ ಇಲಾಖೆ ಕರ್ನಾಟಕ ಗೃಹ ಮಂಡಳಿಯಿಂದ ಕೈಗೊಳ್ಳುತ್ತಿದ್ದು, ಯಾವುದೇ ದಲ್ಲಾಳಿ ಮಧ್ಯವರ್ತಿಗಳಿಗೆ ಮೋಸ ಜಾಲದಲ್ಲಿ ಸಿಲುಕಾಕೊಳ್ಳದೇ ಡೈರೆಕ್ಟಾಗಿ ಕಚೇರಿಗೆ ಭೇಟಿ ನೀಡಿ ನಮ್ಮನ್ನಾಗಲಿ ನಮ್ಮ ಸಿಬ್ಬಂದಿ ವರ್ಗದವರಲ್ಲಿ ಭೇಟಿ ಮಾಡಲು ಕೋರಿದೆ. ಹಾಗೂ ನಮ್ಮ ಕಚೇರಿಯು ಕಲ್ಲಳ್ಳಿ ವಿನೋಬ್ ನಗರ ಕರೇಣ ಬಿಲ್ಡಿಂಗ್ ಹತ್ತಿರ ಇರುತ್ತದೆ. ಹೆಚ್ಚಿನ ವಿವರಗಳಿಗಾಗಿ ಪಾಂಪ್ಲೆಟ್ಸ್ನಲ್ಲಿ ನೀಡಿರುವ ವಿಳಾಸಕ್ಕೆ ಬಂದು ವಿವರಗಳನ್ನು ಪಡೆಯಲು ಸೂಚಿಸಿದೆ. ಆಸಕ್ತ ಸಾರ್ವಜನಿಕರು ನೇರವಾಗಿ ಕಚೇರಿಗೆ ಸಂಪರ್ಕಿಸಿ ಅಥವಾ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಮ್ಮ ದೂರವಾಣಿ ಸಂಖ್ಯೆ, ಮೊಬೈಲ್ ದೂರವಾಣಿ ಸಂಖ್ಯೆ 9743733696 9743733696 ಮೊಬೈಲ್ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡಲು ಈ ಮೂಲಕ ಕೋರಿದೆ. ಕರ್ನಾಟಕ ಗೃಹ ಮಂಡಳಿಯ ಈ ವೆಬ್ಸೈಟ್ ವಿಳಾಸಕ್ಕೆ ಭೇಟಿ ನೀಡಿ ಇದರಲ್ಲಿ ನೋಂದಾಯಿಸಿಕೊಂಡು ಈ ಪೇಮೆಂಟ್ ಮುಖಾಂತರ ಆನ್ಲೈನಲ್ಲೇ ಪಾವತಿ ಮಾಡಬೇಕಾಗಿರುತ್ತದೆ. ಎಲ್ಲ ವ್ಯವಹಾರನೂ ಆನ್ಲೈನಲ್ಲೇ ಆಗಿರೋದ್ರಿಂದ ಯಾವುದೇ ಮಧ್ಯವರ್ತಿಗೆ ದಲ್ಲಾಳಿಗಳಿಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕು, ಆನ್ಲೈನ್ ಮುಖಾಂತರನೇ ಪೇಮೆಂಟ್ ಮಾಡಬೇಕು. ಯಾವುದೇ ಕ್ಯಾಶ್ ಪೇಮೆಂಟ್ ಆಗಲಿ, ಕಚೇರಿಯಲ್ಲಾಗಲಿ ದಲ್ಲಾಳಿಗಳಿಂದ ಯಾವುದನ್ನು ನೀವು ಮಾಡೋದಕ್ಕೆ ಹೋಗಬೇಡಿ. ಸಾರ್ವಜನಿಕರು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ವಿಧಾನವನ್ನು ಡೆಮೋ ತೋರಿಸ್ತಾ ಇದ್ದೀವಿ. ಈ ರೀತಿ ಅವ್ರು ಅಪ್ಲೈ ಮಾಡಬೇಕು. ಗೂಗಲಲ್ಲಿ ಹೋಗಿ KHB ಅಂತ ಟೈಪ್ ಮಾಡಿದರೆ ಅದರ ವೆಬ್ಸೈಟ್ ಅಂತ ಬರುತ್ತೆ. ಗೃಹ ಮಂಡಳಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಂತ ಓಪನ್ ಆಗುತ್ತೆ. ಇಲ್ಲಿ ಹೋಮಿಗೆ ಹೋಗಿ ಕ್ಲಿಕ್ ಮಾಡಬೇಕು. ಈ ಥರ ಅದರದ್ದು ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟಲ್ಲಿ ಗೂಗಲಲ್ಲಿ ಹೋಗಿ ಎಂಟ್ರಿ ಮಾಡಿದರೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಈ ಥರ ವೆಬ್ಸೈಟ್ ಓಪನ್ ಆದಾಗ ಈ ಥರ ಓಪನ್ ಆಗುತ್ತೆ. ಇದರಲ್ಲಿ ಆನ್ಲೈನ್ ಸರ್ವೀಸಸ್ ಅಂತ ಆಪ್ಷನ್ ಇರುತ್ತೆ. ಇದರಲ್ಲಿ ಆನ್ಲೈನ್ ಪೇಮೆಂಟ್ ಫಾರ್ ಅಲಾಟ್ಮೆಂಟ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಇದರಲ್ಲಿ 3 ಪ್ರಾಜೆಕ್ಟ್ಸ್ ಓಪನ್ ಆಗುತ್ತೆ. ಇದರಲ್ಲಿ ಕಾರೇಹಳ್ಳಿ ಭದ್ರಾವತಿ ಅಂತ ಈ ರೀತಿ ಓಪನ್ ಆಗುತ್ತೆ. ಇದರಲ್ಲಿ ಸೂರ್ಯನಗರ 3ನೇದು ಕಾರೇಹಳ್ಳಿ ಭದ್ರಾವತಿ ಅಂತ ಇದಕ್ಕೆ ಕ್ಲಿಕ್ ಮಾಡಿದಾಗ ಈ ರೀತಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ಮನೆ ಅಂದರೆ ಮನೆಗೆ ಕ್ಲಿಕ್ ಮಾಡಬೇಕಾಗುತ್ತೆ ಸಾರ್ವಜನಿಕರು. ಸೈಟ್ ಅಂದರೆ ಸೈಟಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಮನೆಯಲ್ಲಿ 2 ವರ್ಗ ಇದೆ, LIG, MIG. ಅದರಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. MIG ವರ್ಗ ಅಂದರೆ MIGಗೆ ಸೆಲೆಕ್ಟ್ ಮಾಡಿಕೊಂಡು ನೀವು ನಿಮ್ಮ ವಿವರಗಳನ್ನು ಫಿಲ್ ಮಾಡಬೇಕಾಗುತ್ತೆ. ಸೈಟಿಗೆ ಬೇಕಾಗಿರೋ ಸೈಟ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ EWS, LIG, MIG, HIG ಅಂತ ಓಪನ್ ಆಗುತ್ತೆ. ಆ EWS ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡಾಗ EWS ಅವ್ರ ವಿವರ, ಅವ್ರದ್ದು ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಆ ಡೀಟೇಲ್ಸ್ನೆಲ್ಲ ಅಲ್ಲಿ ನೀವು ಫಿಲ್ಲಪ್ ಮಾಡಬೇಕಾಗುತ್ತೆ. ಮಾಡಿ ಇದರಲ್ಲಿ EWSಗೆ ಅಫಿಡವಿಟ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟು ಮ್ಯಾಂಡ್ರೇಟ್ರಿ ಕೇಳುತ್ತೆ. ಆದಾಯ ಪ್ರಮಾಣ ಪತ್ರ ಕೇಳುತ್ತೆ. ಅದರಲ್ಲಿ ಭಾವಚಿತ್ರ, ಅವ್ರ ಬ್ಯಾಂಕ್ ಪಾಸ್ ಶೀಟ್, ಫ್ರಂಟ್ ಶೀಟ್ ಜೆರಾಕ್ಸನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಅಫಿಡವಿಟ್ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಫಿಲ್ಲಪ್ ಮಾಡಿ ಮತ್ತೆ ಅಟ್ಯಾಚ್ ಮಾಡಿ ರಿಜಿಸ್ಟರ್ ಆಗಬೇಕಾಗುತ್ತೆ. ಠೇವಣಿ ಅಮೌಂಟ್ ಶುಲ್ಕ ಎಲ್ಲದೂ ಇದರಲ್ಲೇ ಮೆನ್ಷನ್ ಮಾಡ್ತಾರೆ. ರೀಫಂಡ್ ಆಗಲಿಕ್ಕೆ ಅವ್ರ ಬ್ಯಾಂಕ್ ಡೀಟೇಲ್ಸನ್ನ ಎಲ್ಲ ಇಲ್ಲೇ ಎಂಟ್ರಿ ಮಾಡಬೇಕಾಗತ್ತೆ. ಅವ್ರ ನಾಮಿನಿ ಎಲ್ಲದೂ ಇಲ್ಲೇ ಅವರು ಫಿಲ್ಲಪ್ ಮಾಡಬೇಕಾಗತ್ತೆ. EWSಗೆ, LIGಗೂ ಸೇಮ್ ಅದೇ ರೀತಿಯಲ್ಲೇ ಅಪ್ಲಿಕೇಶನ್ ಫಿಲ್ಲಪ್ ಮಾಡಬೇಕಾಗತ್ತೆ. ಅವರಿಗೆ ಇನ್ಕಮ್ ಸರ್ಟಿಫಿಕೇಟ್ ಒಂದು ಇರೋದಿಲ್ಲ, ಬೇರೆ ಭಾವಚಿತ್ರ, ಬ್ಯಾಂಕ್ ಅವ್ರ ಫ್ರಂಟ್ ಪಾಸ್ ಶೀಟು ಮತ್ತು ಅಫಿಡವಿಟ್ನ ಇಲ್ಲೇ ಇರುತ್ತೆ. ಈ ಫಾರ್ಮೆಟಲ್ಲಿ ಡೌನ್ಲೋಡ್ ಮಾಡಿ ಫಿಲ್ಲಪ್ ಮಾಡಿಕೊಂಡು ಇದಕ್ಕೆ ಅಟ್ಯಾಚ್ ಮಾಡಿ
ಅದಕ್ಕೆ ಪೇಮೆಂಟ್ ಮೋಡು ಇಲ್ಲೇ ತೋರಿಸುತ್ತೆ. ರಿಜಿಸ್ಟ್ರೇಷನ್ ಆದರೆ 2 ರಿಂದ 3 ನಿಮಿಷದಲ್ಲಿ ಅಪ್ಲಿಕೇಶನ್ನು ಫಿಲ್ಲಪ್ ಮಾಡ್ಬೋದು.